ನಾರಾಯಣಸ್ವಾಮಿ ಅವರೇ, ಈಗ ಇಲ್ಲಿ ಎರಡು ವಿಚಾರ ಪ್ರಮುಖವಾಗಿ ಬಂತು. ಒಂದು ಚಾಲಕರುಗಳ ಧೋರಣೆ, ಇನ್ನೊಂದು ದರ. ಏನಾಗುತ್ತೆ, ಈಗ ವೀರೇಶ್ ಅವರು ಹೇಳ್ತಿದ್ರು ಎಲ್ಲೋದ್ರೂ ಒಂದು ಮಿನಿಮಮ್ 100 ರೂಪಾಯಿ ಆದರೂ ಕೊಡಲೇಬೇಕು ಸರ್, ಆ ಸನ್ನಿವೇಶದಲ್ಲಿ ನಾವಿದ್ದೀವಿ, ಅದಕ್ಕಿಂತ ಕಡಿಮೆ ಇದ್ದರೆ ಬರಲ್ಲ ಆಟೋದವರು. ಅಂಥ ಕಡೆಗೂ ಒಬ್ಬ ಬೈಕು, ಈಗ ಒಬ್ಬ ಆಟೋ ನಿಂತ್ಕೊಳ್ತಾನೆ, ಒಂದು ಬೈಕ್ ನಿಂತ್ಕೊಳ್ತೇನೆ ಅಂತ ಅನ್ಕೊಡಿ ಸರ್, ನಿಮ್ಮ ಎದುರುಗಡೆನೆ ನೀವೇ ಚಾಲಕರಾಗಿದ್ದೀರಿ, ಒಂದಿನ ಏನೂ ತಂದಿಲ್ಲ, ಗಾಡಿಗಳು ಯಾವುದೂ ತಂದಿಲ್ಲ, ಒಂದು ಆಟೋ ಒಂದು ಬೈಕು, ಬರ್ತೀನಪ್ಪ ಅಂತ ಕರಿತೀರಿ, 3 ಕಿಲೋಮೀಟ್ರಿಗೋ 4 ಕಿಲೋಮೀಟ್ರಿಗೋ ಬರಲ್ಲ ಅಂತಾನೆ. ಅಕಸ್ಮಾತ್ ಬಂದರೆ 150 ರೂಪಾಯಿ ಕೊಡ್ತೀರಾ ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಇನ್ನೊಬ್ಬ ಬೈಕ್ ಟ್ಯಾಕ್ಸಿ ಅವನು 60 ರೂಪಾಯಿ ರೀ, ಬರ್ತೀನಿ ಅಂತಾನೆ. ಯಾವ ಚೂಸ್ ಮಾಡ್ತೀರಾ ನೀವು ಸರ್? ಒಂದು ಇವತ್ತೆಲ್ಲ ಆನ್ಲೈನ್ ಬುಕ್ಕಿಂಗ್ ಸರ್, ಆನ್ಲೈನ್ ಬುಕ್ಕಿಂಗು. ಎಲ್ಲೋ ದಾರಿಲಿ ಹಿಡ್ಕೊಂಡು ಹೋಗೋದು ಅದೆಲ್ಲ ಇಲ್ಲ, ಅದೆಲ್ಲ ನೈಟು ನಡಿಬೋದು ಅಷ್ಟೇ. ಆಮೇಲೆ ಬೈಕ್ನೂ ಆನ್ಲೈನ್ ಬುಕ್ಕಿಂಗೆ ಸರ್. ಅವ್ನು ಯಾರೋ 40ಕ್ಕೆ ಬರ್ತೀನಿ 30ಕ್ಕೆ ಬರ್ತೀನಿ ಅಂತ ಹೇಳ್ತಾ ಇಲ್ಲ. ಮತ್ತು ನಾನು ಕೇಳೋ ಸರ್, ಇವಾಗ ಅದು ವೈಟ್ ಬೋರ್ಡು ಸ್ವಂತಕ್ಕೆ ಯೂಸ್ ಮಾಡೋ ವೆಹಿಕಲ್ಸು, ಇದನ್ನು ಇಷ್ಟು ವರ್ಷ 2016ಇಂದ 25ವರೆಗೂ ರನ್ ಮಾಡ್ಕೊಂಬಂದಿದ್ದಾರೆ. ಕೋರ್ಟ್ ಆದೇಶ ಇದ್ದರೂ ಮನೆ ಕೋರ್ಟ್ ಅದನ್ನು ನಿಲ್ಲಿಸಿ ಅಂತ ಹೇಳಿದ್ರು ರನ್ ಮಾಡಿದ್ದಾರೆ. ಇದಕ್ಕೆ ಆ್ಯಕ್ಚುಲಿ ಪರ್ಮಿಷನ್ ಕೊಟ್ಟಿದ್ದು ಸರ್ EV ಬೈಕ್ಗೆ ಮಾತ್ರ. EV ಬೈಕಿಗೆ ಕೊಟ್ಟ ಮೇಲೆ ಡೀಸೆಲ್ ಬೈಕ್ ರನ್ ಮಾಡಿದ್ದಾರೆ. ಇಷ್ಟು ಅವ್ರಿಗೆ ಯಾವುದೇ ರೀತಿಯಾದ ಪೆನಾಲ್ಟೀಸ್ ಹಾಕಲಿಲ್ಲ. ಮತ್ತು ಕೋರ್ಟ್ ಇದನ್ನ ಸ್ಟಾಪ್ ಮಾಡಿತ್ತು. ಸ್ಟಾಪ್ ಮಾಡಿದ್ಮೇಲೆ ಯಾವುದೋ ಒಂದು ಇದರಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು, ಯಾರು ತೊಂದರೆಯನ್ನು ಕೊಡಬಾರ್ದು ಅಂತ ಅಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದು. ಬೈಕ್ ಟ್ಯಾಕ್ಸಿ ರನ್ ಮಾಡಿ ಅಂತ ಹೇಳಿಲ್ಲ, ನಿಲ್ಸಿದ್ಮೇಲೆ ರನ್ ಮಾಡಿಬಿಟ್ರು. ಅವ್ರಿಗೇನು ಯಾವುದೇ ರೀತಿಯಾದ ಪೆನಾಲ್ಟೀಸ್ ಹಾಕಲಿಲ್ಲ, ಮತ್ತು ಯಾವುದೇ ರೀತಿಯಾದ ಆಕ್ಷನ್ ಮಾಡಲಿಲ್ಲ. ಮತ್ತು ಸಮಿತಿ ಮಾಡಿದೆ ಯಾಕೆ. ಮತ್ತು ಅವ್ರು ಹೇಳೋದು ಸರ್ ಗೋವಾದಲ್ಲಿ ಅಂತ, ಗೋವಾದಲ್ಲಿ ತುಂಬ ಹಿಂದಿನಿಂದನೂ ಬೈಕ್ ಇದೆ ಸರ್. ಅವರು ಲೋಕಲ್ ಅವ್ರದ್ದು ಬೈಕ್ಸು, ಬೈಕ್ ಟ್ಯಾಕ್ಸಿ ಇಲ್ಲ. ಇಲ್ಲಿ ರ್ಯಾಪಿಡೋದವನೇನು ಕರ್ನಾಟಕದವನಲ್ಲ ಅಥವಾ ಭಾರತ ದೇಶದವನು ಅಲ್ಲ, ಅದು ಎಲ್ಲೋ ಬಿಡಿರೋದು, ಎಲ್ಲಿ ಗೋವಾದಲ್ಲಿ. ಭಾರತ ದೇಶದವನು ಅಲ್ಲ, ಇದು ಅಲ್ಲ. ಒಬ್ಬ ಅಗ್ರಿಗೇಟ್ರು, ಅವ್ನು ಇಲ್ಲೀಗಲ್ ಇದರಲ್ಲಿ ನಡೆಸ್ತಾ ಇದ್ದಾನೆ, ಲೀಗಲು ಅಲ್ಲ ಸರ್. ಮತ್ತೆ ಟ್ರಾಫಿಕ್ ಹೇಳ್ತಾರೆ. ಒಬ್ಬರು ಓಲಾದವರು ಯಾವ ಗ್ರಹದಿಂದ ಬಂದಿದ್ದು? ಅವರು ಅಷ್ಟೇ ಸರ್. ಯಾವ ಗ್ರಹದಿಂದ ಇಳಿದ್ಬಿಟ್ರು ಅವರು? ನಿಮ್ಗೆ ನೆಂಟ್ರ ಒಬ್ಬರು ಓಲಾದವರು? ಇಲ್ಲ ಸರ್, ಅವರು ಹೊರಗಡೆ ಸರ್. ಸ್ವಾಮಿ ಯಾರೋ ಈಗ ಓಲಾ ಊಬರ್ 3 ನಡೀತಾ ಇದೆ ಸರ್. ಕೇಳಿಸ್ಕೊಳ್ಳಿ, ಈಗ ಅವರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ. ನನಗಿರೋ ನಾಲೆಡ್ಜ್ ಪ್ರಕಾರ ಹೇಳ್ತಾ ಇದ್ದೀನಿ, ಉಬರ್ ಆಗಲಿ ಯಾರೋ ಓಲಾ ಅವರಾಗಲಿ ಒಂದೇ ಒಂದು ಕಾರನ್ನು ಅವ್ರು ಎಂದೂ ಒಂದು ಶೋರೂಮ್ಗೆ ಹೋಗಿ ಕೊಂಡುಕೊಳ್ಳದೆ, ಒಂದೇ ಒಂದು ಕಾರು ಕೊಂಡುಕೊಳ್ಳದೆ ಒಂದು ಆ್ಯಪ್ ರೆಡಿ ಮಾಡಿ, ಒಂದೇ ಒಂದು ಆ್ಯಪ್, ಈ ಥರ ಇಂಥ ಕಡೆ ಪಿಕಪ್ಪು, ಇಂಥ ಕಡೆ ಡ್ರಾಪು, ಇಷ್ಟು ರೇಟು, ಪೀಕ್ ಅವರಲ್ಲಿ ಇಷ್ಟು, ಪೀಕ್ ಅವರ್ ಅಲ್ದಿರೋ ಕಡೆ ಇಷ್ಟು ಅಂಥೇಳಿ ಆಪ್ರೇಟ್ ಮಾಡಿಕೊಂಡು ನೀವೆಲ್ಲ EMI ಕಟ್ಟಿ ಕಾರ್ ಸರ್ವಿಸ್ ಮಾಡಿಕೊಂಡು ನೀವು ಡೀಸೆಲ್ ಹಾಕಿ ಪೆಟ್ರೋಲ್ ಹಾಕಿ ಎಲ್ಲ ಓಡಿಸ್ತಾ ಇದ್ದೀರಲ್ಲ, ನಿಮ್ಮೆಲ್ಲರ ಕಾರು ಸ್ವಂತ ಮಾಡ್ಕೊಂಡ್ರ ರೀತಿಯಲ್ಲಿ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಏನು ಮಾಡೋಣ ಇದಕ್ಕೆ? ನಿಮಗೆಲ್ಲ ಕೊಟ್ಬಿಡ್ತಿದಾರ ಅವರು? ಕಾರ್ ನಿಮ್ಮದು, ಬಂಡವಾಳ ನಿಮ್ಮದು, EMI ನಿಮ್ಮದು, ಬಡ್ಡಿ ನಿಮ್ಮದು. ಸರ್ ಸರ್ಕಾರದ ರೇಟಲ್ಲೇ ಓಡಿಸ್ಬೇಕು ಅಂತ ಗಲಾಟೆಗಳು ಮಾಡಿದ್ವಿ, ಹೋರಾಟಗಳನ್ನ ಮಾಡಿದ್ವಿ. ಅವ್ರ ಪರ ಏನು ಓಲಾ ಊಬರ್ ಲಾಜಿಕ್ ಹೇಳಿ. ನಾನು ಸಮಯ ನೀವು ಇದ್ದೀರಿ, ನೀವು ಸಿಕ್ಕಿದಿರಿ, ನನಗೆ ಇದಕ್ಕೆ ಲಾಜಿಕ್ ಹೇಳ್ಬಿಡಿ. ಈಗ ಒಂದು ಪ್ಲೇಸು ಮಾರ್ಕೆಟಿಂದ ಕೋರಮಂಗಲ ಹೋಗೋಕ್ಕೆ 9 ಗಂಟೆಲಾದರೆ ಜಾಸ್ತಿ ಪೆಟ್ರೋಲ್ ಕುಡಿದು ಬಿಡುತ್ತೆ, ಜಾಸ್ತಿ ಡೀಸೆಲ್ ಕುಡಿದು ಬಿಡುತ್ತೆ ಆಟೋ. 1 ಗಂಟೆ ಅಥವಾ ಮಧ್ಯಾಹ್ನ 3 ಗಂಟೆಲಾದರೆ ಏನು ಕುಡಿಯಲ್ಲ. ಆ ಲೆಕ್ಕ ಏನೋ ಇದೆಯಾ ಒಂದು ಗಾಡಿಗಳಿಗೆ? ಇದು ಯಾವ ಲೆಕ್ಕದಲ್ಲಿ ಪೀಕ್ ಅವರ್ ಅಲ್ದಿರೋದು? ಮಳೆ ಬಂದಾಗ ಒಂದು ರೇಟ್, ನೀವು ಬಿಸಿಲಿಗೆ ಬಂದಾಗ ಒಂದು ರೇಟು, ನೀರು ಜಾಸ್ತಿ ಇದ್ದರೆ ಒಂದು ರೇಟು, ರೋಡ್ ಸರಿ ಇಲ್ಲ ಅಂದರೆ ಒಂದು ರೇಟು. ಇದು ಮಾಡಿಕೊಂಡೇ ತಾನೇ ಬೈಕ್ ಟ್ಯಾಕ್ಸಿ ಇವತ್ತಿಷ್ಟು ಬರೋಕ್ಕೆ ಕಾರಣ ಆಗಿದ್ದು ಅಂತ ಕೇಳಿದ್ವಿ. ಸರ್ಕಾರದಲ್ಲೂ ಸರ್ಕಾರನೂ ಆದೇಶ ಕೊಟ್ಟಿದೆ, 182432 ಅಂತ ಬೇಸ್ ಮಾಡಿದೆ. ಇವರು ಕೋರ್ಟಲ್ಲಿ ಇದ್ಕೊಂಡು ಸರ್ಕಾರಕ್ಕೂ ಚಳ್ಳೆಹಣ್ಣು ತಿನ್ನಿಸ್ಕೊಂಡು ಇವ್ರದೇ ರೀತಿಯಾದ ರೇಟ್ಗಳನ್ನ ಕೊಡ್ತಾ ಇದ್ದಾರೆ. ಓಲಾ ಊಬರು, ರ್ಯಾಪಿಡೋ, ನಮ್ಮ ಯಾತ್ರಿ ಎಲ್ಲ ಅದೇ ಆಟಗಳು. ಆಯ್ತು, ಅವ್ರ ಸರ್ಕಾರ ನಮ್ಮ ಯಾತ್ರಿ ಬಂದ ಸ್ವಲ್ಪ ಖುಷಿ ಪಟ್ಟಿದ್ವಿ ನಾವು, ಇದೇನೋ ಭಿನ್ನವಾಗಿದೆಯಂತೆ, ಇದು ನಮ್ಮವರೇ ಸೇರ್ಕೊಂಡು ಮಾಡ್ಬಿಟ್ಟಿದಾರಂತೆ, ಡ್ರೈವರ್ಗಳೇ ಸೇರ್ಕೊಂಡು ಮಾಡಿರೋದಂತೆ. ನೋಡಿದ್ರೆ ಅದ್ರ ರೇಟ್ಗಳು ಅಲ್ಲಿಗೆ ಬಂದು ನಿಂತ್ಕೋತಾ ಇದೆಯಲ್ಲ ಎಲ್ಲ ನೋಡಿ ಸರ್. ಬರೋವಾಗೆಲ್ಲ ಓಲಾ ಊಬರ್ ಅಷ್ಟೇ. ಬರೋವಾಗ ಅದ್ಯಾವ್ದು ಕುಮಾರಸ್ವಾಮಿ ಅವರು ಅದ್ಯಾವುದೋ ಆ್ಯಪ್ ಮಾಡಿಬಿಡ್ತೀನಿ, ಟೈಗರ್ ಆ್ಯಪ್ ಮಾಡಿಬಿಡ್ತೀನಿ ಅಂದ್ರು ಕುಮಾರಣ್ಣ. ಎಲ್ರಿ ಅದು ಯಾವ ಟೈಗರ್ ತಾನೇ ಅದು ಆ್ಯಪು? ಹೌದೌದು. ಎಲ್ರಿ ಟೈಗರು ಇಲ್ಲ, ಲಯನು ಇಲ್ವಲ್ರಿ ಅದು? ಅದೆಲ್ರಿ ಆ್ಯಪ್ ಅದು ಬಡವರಿಗೆ ಅಂತ ಮಾಡಿದ್ದು? ಇವಾಗ ಎಲ್ಲ ಆ್ಯಪಲ್ಲೂ ಕೂಡ ಆಟೋದವರು, ಕ್ಯಾಬವರು ಎಲ್ಲರೂ ಯಾರ್ಯಾರು ಓಡಿಸ್ತಾ ಇದಾರೆ, 3-4 ಆ್ಯಪ್ ಇಟ್ಕೊಂಡಿರ್ತಾರೆ. ಅವರು ಕೂಡ ಆ್ಯಪಲ್ಲಿ ಯೂಸ್ ಮಾಡಿಬಿಟ್ಟು ಅವರು ಕೂಡ ಜೀವನ ಮಾಡ್ತಿದ್ದಾರೆ. ಆದರೆ ಇವಾಗ ಕ್ವಶನ್ ಬಂದಿರೋದು, ಇವಾಗ ಈ ಆಟೋ ಕಾರು ಇವಾಗ ಏನಾಗುತ್ತೆ, ನೀವು ಹೇಳಿದ್ರಿ ನಾವೊಂದು ಇಂಪ್ರೆಷನ್ ಇದೆ. ಆಟೋ ಅಂದ ತಕ್ಷಣ 100 ರೂಪಾಯಿ, ಆಟೋ ಅಂದ ತಕ್ಷಣ ಡಬಲ್ ಮೀಟ್ರು, ಆಟೋ ಅಂದ ತಕ್ಷಣ ಮಳೆ ಬಂದಿದೆ ನಾನು ಬರಲ್ಲ, ಇದೇನಿದೆಯಲ್ಲ ಮಳೆ ಬಂದ್ರೆ ಜಾಸ್ತಿ ಕೊಡು, ಇದೇನಿದೆ ಅದು ಇದೆ ಅದರಲ್ಲಿ. ಅದು ಒಂದು ನೆಗೆಟಿವ್ ಥಾಟ್. ಅದೇ ನೀವು ಪಾಸಿಟಿವ್ ಥಾಟ್ ಬನ್ನಿ. ನಮ್ಮ ಕರ್ನಾಟಕದಲ್ಲಿ ಕನ್ನಡವನ್ನ ಉಳಿಸ್ತಕ್ಕಂಥ ಏಕೈಕ ವ್ಯಕ್ತಿ ಚಾಲನೆ ಅಂತಂದ್ರೆ ಅದು ಆಟೋನೇ. ಆಟೋ ರಾಜರು, ಆಟೋ ರಾಜ. ಓಕೆ. ನೀವು ಯಾರು ಕೂಡ ಅಂದ್ರೆ
ಅಭಿಮಾನನ ತೋರಿಸೋದು, ಶಂಕರ್ನಾಗ್ ಮೇಲೆ ಅಭಿಮಾನ ತೋರಿಸೋಂಥ ವ್ಯಕ್ತಿಗಳು ಆಟೋದವ್ರು ಬಿಟ್ರೆ ಇನ್ಯಾರು ಕೂಡ ಇಲ್ಲ. ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಮಾಡೋದು ಆಟೋದವ್ರು ಬಿಟ್ರೆ ಇನ್ಯಾರು ಕೂಡ ಇಲ್ಲ ಚಾಲಕರುಗಳು. ಆಯ್ತಾ, ಎಷ್ಟು ಬಾಣಂತಿಯರಿಗೆ ಬಸ್ಸಿಯವರಿಗೆ ನೀವು ಕರ್ಕೊಂಡು ಹೋಗೋದು, ಉಚಿತವಾಗಿ ಕರ್ಕೊಂಡು ಹೋಗೋದು, ಅದು ಕೂಡ ಅವರೇ ಮಾಡ್ತಾರೆ. ನನ್ನ ಡಿಬೇಟಿನ ಆರಂಭದಲ್ಲೇ ವಿಚಾರ ಇರ್ತದೆ, ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ನಾಟ್ ಓನ್ಲಿ ಇನ್ ದಿಸ್ ಪ್ರೊಫೆಷನ್, ಇನ್ ಆಲ್ ಪ್ರೊಫೆಷನ್. ಇಲ್ಲಿ ಏನಾಗಿದೆ ಗೊತ್ತಾ ದಿಲೀಪ್ಜಿ, ಇಲ್ಲಿ ಯಾರು ಇವರ ಕನ್ನಡ ಪ್ರೇಮವನ್ನು ತಕರಾರು ಮಾಡಿಲ್ಲ, ಕನ್ನಡ ಬೋರ್ಡ್ಗಳ ವಿಚಾರದಲ್ಲಿ ಇವರು ಹೋರಾಟಗಳನ್ನು ತಕರಾರು ಮಾಡಿಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆಯವರು ಸೇರಿಸಿ ತಕರಾರು ಮಾಡಿಲ್ಲ. ಬಟ್ ಅಲ್ಟಿಮೇಟ್ಲಿ ನನ್ನ ಜೇಬಿನ ವಿಚಾರ, ಹಣದ ವಿಚಾರ ಅಂತ ಬಂದಾಗ ಯಾರೇ ನಿಂತ್ಕೊಳ್ಳಿ, ಮಾರ್ಕೆಟಲ್ಲಿ 2 ತರಕಾರಿ ಅಂಗಡಿ 10 ರೂಪಾಯಿ ಕಡಿಮೆ ಇರುತ್ತೆ ಅನ್ನೋ ತರಕಾರಿ ಅಂಗಡಿಗೆ ಹೋಗ್ತಾನೆ ಮನುಷ್ಯ, 10 ರೂಪಾಯಿ ಜಾಸ್ತಿ ಇರೋದಕ್ಕೆ ಹೋಗ್ತಾನೆ. ಅದಷ್ಟೇ ಸಿಂಪಲ್. ಇಲ್ಲೂ ಅದೇ, ಅಂದರೆ ಎಲ್ಲರೂ ಮಾಡಲ್ಲ, ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಯೋಚನೆ ಮಾಡಬೇಕು. ಇವಾಗ ನಾನು ಇಲ್ಲಿ ಹೆಬ್ಬಾಳಿಂದ ನಾನು ಮಾರ್ಕೆಟಿಗೆ ಹೋಗ್ತೀನಿ 2 ರೂಪಾಯಿ ಉಳಿಸೋದಕ್ಕೆ ಅಂತಂದ್ರೆ ಅವನಲ್ಲಿ ಪಾರ್ಕಿಂಗ್ ಚಾರ್ಜು, ಪೆಟ್ರೋಲ್ ಚಾರ್ಜು ಯೋಚನೆ ಮಾಡ್ದಲ್ಲ ಅಲ್ಲಿ ಹೋಗ್ತಾನೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅವ್ನು ಲೆಕ್ಕ ಹಾಕೊಂಡು ಬಂದ್ರೆ ಅವ್ನಿಗೆ ಏನ್ ಸಿಗುತ್ತಾ ಹೆಬ್ಬಾಳಲ್ಲಿ ಅದೇ ರೇಟೇ ಬರೋದು. ಓಕೆ, ನಮ್ಮಲ್ಲಿ ಅತಿ ಬುದ್ಧಿವಂತ ಜನಗಳಿದ್ದಾರೆ. ಆಯ್ತಾ, ಆದ್ರೆ ಏನ್ ಹೇಳ್ತೀನಿ, ಇವಾಗ ಇಟ್ಸ್ ಎ ನೆಸೆಸಿಟಿ ಫಾರ್ ಎ ಪೀಪಲ್. ಓಕೆ, ನಾನು ಇವಾಗ ಕಾರಲ್ಲಿ ಹೋಗ್ಬೇಕು, ಟ್ಯಾಕ್ಸಿ ಬರುತ್ತೆ, ಅದು ಆಟೋ ಬರುತ್ತೆ, ಬೇಡ ನಾನು ಹೋಗಲ್ಲ. ಐ ವಾಂಟ್ ಫೆಸಿಲಿಟಿ, ಐ ವಾಂಟ್ ಕಾರ್ ಓನ್ಲಿ. ನಾನು ಹೋಗ್ತೀನಿ ಸರ್, ಓಕೆ, ನನ್ನ ಇಷ್ಟ. ಇವಾಗ ನಂಗೆ ಸಿಚುವೇಶನ್ ಡಿಮ್ಯಾಂಡ್ಸ್ ಇದೆ, ಹೌದು ನಾನು 1,000 ರೂಪಾಯಿ ಕೊಡ್ತೀನಿ, ಇದು ನನ್ನ ಇಷ್ಟ, ನೀನು ಇಲ್ಲಿಂದ ಇಲ್ಲಿ ಕರ್ಕೊಂಡೋಗಿ ಬಿಡಪ್ಪ ಅರ್ಜೆಂಟಾಗಿ ಅಂತ ಹೇಳ್ಬಿಟ್ಟು, ಇಟ್ ಇಸ್ ಮೈ ವಿಶ್. ಮಾತಾಡ್ತೀನಿ, ಮತ್ತಷ್ಟು ಮಾತಾಡ್ತೀನಿ. ಅಖಾಡ